ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಫೋಟಕ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಆಲ್ರೆಡಿ ಮಹದೇವಪುರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶಗಳನ್ನು ರಾಹುಲ್ ಗಾಂಧಿ ಅವರು ತೋರಿಸಿದ್ರು. ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲೂ ಮತಗಳ್ಳತನ ಆಗಿದೆ. ರಾಹುಲ್ ಆರೋಪದ ಬೆನ್ನಲ್ಲೇನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೂ 8 ರಿಂದ 10 ಸಾವಿರ ಮತಗಳ್ಳತನ ಆಗಿದೆ. ನಾನು ಕೂಡ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀನಿ. ಬೆಳಗಾವಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೊಸ ಬಾಂಬ್ ಹಾಕಿದ್ದಾರೆ. ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲೂ ಕೂಡ ಈ ತರದ ಮತಗಳ್ಳತನ ಆಗಿದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರು, ಕೇಳಿಸ್ಕೊಳ್ಳೋಣ. ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಮುಖ್ಯವಾಗಿ ದೆಹಲಿಯಲ್ಲಿ ಅವರು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆಯ್ತಾ, ಇದು ಆರೋಪ ಅಲ್ಲ, ಇದು ಸಾಬೀತಾಗಿರುವಂಥ ವಿಷಯ. ಈಗ ಚುನಾವಣಾ ಆಯೋಗ ಬೇರೆ ಬೇರೆ ಸಬೂಬುಗಳನ್ನು ಹುಡುಕ್ತೇನೆ, ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು, ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು, ಸರಿಪಡಿಸುವಂಥ ಕೆಲಸ ಆಗಬೇಕು. ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ. ಇದಕ್ಕೆಲ್ಲ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು. ಇಲ್ಲದೆ ಹೋದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು 8 ರಿಂದ 10 ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ. ಮನೆ ಮನೆಗೆ ಹೋಗಿ ಚೆಕಪ್ ಮಾಡಿದ್ದೀನಿ. ಈಗ ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಚುನಾವಣಾ ಆಯೋಗ ನಾನು ಕೂಡ ಕೊಡ್ತಾ ಇದ್ದೀನಿ. ಯಾರು ಹೇಗೆ ಮಾಡಿಸಿದ್ದಾರೆ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ, ಇದೆಲ್ಲ ಕೂಡ ಇವತ್ತು ಒಂದು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಅದರ ಜವಾಬ್ದಾರಿ ಏನು, ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ. ಅದನ್ನು ಮಾಡೋಕ್ಕಾಗದೆ ಹೋದ್ರೆ ಮತ್ತೆ ಏನು ಚುನಾವಣಾ ಆಯೋಗ ಬೇಕು ನಮಗೆ? ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು